ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಬ್ಬ ಆದಮೇಲೆ ಯಾವುದೇ ರೀತಿಯಾಗಿರುವಂಥ ವ್ಲಾಗನ್ನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸ್ನೇಹಿತರೆ, ಸ್ವಲ್ಪ ಬ್ಯುಸಿ ಆಗಿದೆ. ಸೊ ಹಬ್ಬದ ವ್ಲಾಗನ್ನು ಪೂರ್ತಿಯಾಗಿ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಸ್ವಲ್ಪ ಹೈಲೈಟ್ಸ್ ಅನ್ನೋ ಥರ ಮಾಡಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಅಥವಾ ಹಬ್ಬದ ಊಟ ಅಂತ ಹೇಳ್ಬಿಟ್ಟು ನಾನು ಇಷ್ಟನ್ನು ಪ್ರಿಪೇರ್ ಮಾಡಿದ್ದೆ ಸ್ನೇಹಿತರೆ. ತುಂಬ ಚೆನ್ನಾಗಾಗಿತ್ತು ಊಟ ಎಲ್ಲ. ಮತ್ತು ವಡೆ ರೆಸಿಪಿ ಆಗ್ಬೋದು, ಅಥವಾ ಒಬ್ಬಟ್ಟಿನ ಸಾಂಬಾರು ರೆಸಿಪಿ ಆಗ್ಬೋದು, ಕೋಸಂಬರಿ, ಪುಳಿಯೋಗರೆ, ಒಬ್ಬಟ್ಟು, ಪ್ರತಿಯೊಂದು ವಿಡಿಯೋನೂ ಕೂಡ ನಾನು ರೀಸೆಂಟಾಗಿಯೇ ಅಪ್ಲೋಡ್ ಮಾಡಿದ್ದೀನಿ. ಹಬ್ಬದ ವರಮಹಾಲಕ್ಷ್ಮಿ ಸೀರೀಸ್ ಅಂತ ಏನಿದೆ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಹೋಗಿ ಒಂದು ಸಲ ಚೆಕ್ ಮಾಡಿ. ಅದೇ ರೀತಿಯಾಗಿ ಅರಿಶಿನ ಕುಂಕುಮದ ತಟ್ಟೆನೂ ಕೂಡ ಜೋಡಿಸಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಕೆಲವೊಂದು ಕಡೆಯಲ್ಲಿ ಅದು ಸಂಪ್ರದಾಯ ಇರುತ್ತೆ. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಅರಿಶಿನ ಕುಂಕುಮ ತಟ್ಟೆ ಜೋಡಿಸೋದು ಕೂಡ ಒಂದು ರೀತಿ, ಒಂದು ಕಲೆ ಅಂತ ಹೇಳ್ತಾರೆ. ಇದಾದಮೇಲೆ ಇದೇ ಬರಬೇಕು. ಎಕ್ಸಾಂಪಲ್, ಅರಿಶಿನ ಆದಮೇಲೆ ಕುಂಕುಮ, ಕುಂಕುಮ ಆದಮೇಲೆ ಚಂದ್ರ, ಅಕ್ಷತೆ, ಅಡಿಕೆ, ನೀರು, ಈ ಥರ ಇದೇ ರೀತಿಯಾಗಿ ಸುಮಾರು ಇರುತ್ತೆ. ಬಟ್ ನಮಗೆ ಗೊತ್ತಿರೋ ಹಾಗೆ ನಾವು ಈ ರೀತಿಯಾಗಿ ಜೋಡಿಸಿದ್ದೀವಿ. ನೀವು ನಿಮ್ಮ ಕಡೆ ಯಾವ ರೀತಿಯಾಗಿ ಅರಿಶಿನ ಕುಂಕುಮದ ತಟ್ಟೆಯನ್ನು ಜೋಡಿಸ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈಸಿಯಾಗಿ ಮಾಡೋ ಅಂಥದ್ದು. ಈ ಸಲ ಏನು ಅಷ್ಟು ಹೆವಿ ಅಂತ ಕೂಡ ಅನ್ನಿಸ್ಲಿಲ್ಲ, ಆರಾಮ್ಸೆ ಆಯಿತು. ಮತ್ತು ಹಬ್ಬ ಆದಮೇಲೂ ಕೂಡ ತುಂಬ ಸ್ಟ್ರೈನ್ ಅಂತ ಕೂಡ ಅನ್ನಿಸ್ಲಿಲ್ಲ. ತುಂಬಾ ಒಂಥರ ಹೂವು ಎತ್ತಿದಾಗೆ ಅಂತ ಹೇಳ್ತೀವಲ್ವ, ಆ ರೀತಿ ಇತ್ತು. ಹಬ್ಬ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಈ ಕಡೆ ಗ್ರ್ಯಾಂಡು ಇಲ್ಲ, ಈ ಕಡೆ ತುಂಬ ಸಿಂಪಲ್ ಅಂತಲೂ ಇಲ್ಲ, ಆ ರೀತಿಯಾಗಿ ಆಯಿತು. ಪ್ರತಿ ವರ್ಷವೂ ಅಷ್ಟೇ ನಾವು ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು ಅಂತ ನಾವೇನು ಅಂದ್ಕೊಳ್ಳೋದೇ ಇಲ್ಲ, ತಾನಾಗಿಯೇ ಆಗತ್ತೆ. ನಾನು ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ. ನಾನು ಹಬ್ಬಕ್ಕೆ ಈ ರೀತಿ ಮಾಡಬೇಕು ಅಂತ ನಾನು ಅಂದ್ಕೊಂಡ್ರಲ್ಲ, ಬಟ್ ನಾನು ಏನೋ ಅಂದ್ಕೊಂಡಿರ್ತೀವಿ, ಅದು ಮತ್ತೆ ಇನ್ನೊಂದೇನೋ ಇನ್ನೂ ಚೆನ್ನಾಗಾಗತ್ತೆ ಅನ್ನೋ ರೀತಿಯಾಗಿ ಆಗಿರತ್ತೆ. ಏನೋ ಒಂಥರ ಖುಷಿ ಆಗತ್ತೆ. ಮತ್ತು ನಾನು ಮಾಡೋ ಅಂಥದ್ದು ಈ ಒಂದು ಹಬ್ಬನೇ ಇಷ್ಟು ಜೋರಾಗಿ ಮಾಡೋ ಅಂಥದ್ದು ಸ್ನೇಹಿತರೆ. ಮತ್ತು ಆರತಿಗೆ ಅಂತ ಹೇಳಿಬಿಟ್ಟು ನೋಡಿ, ಇಷ್ಟು ಚಿಕ್ಕ ಚಿಕ್ಕ ದೀಪಗಳಲ್ಲಿ ರೆಡಿ ಮಾಡ್ಕೊಂಡಿರ್ತೀನಿ. ಒಂದು ತಟ್ಟೆನಲ್ಲಿ 6 ರೆಡಿ ಮಾಡ್ಕೊಂಡಿದ್ದೆ, ಮತ್ತು ಇನ್ನೊಂದರಲ್ಲಿ 4 ಮಾಡ್ಕೊಂಡಿದ್ದೆ. ಇದು ಸಂಜೆ ಆರತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇದು ಬೆಳಗ್ಗೆ ಟೈಮ್ನಲ್ಲಿ ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡ್ತೀವಲ್ವ, ಆವಾಗ ಮಾಡಿರೋದು. ಮತ್ತು ಇಲ್ಲಿ 5 ಥರದ ಹಣ್ಣುಗಳನ್ನು ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು. ಒಂದು ಮಾಮೂಲಾಗಿ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ, ಬಳೆ. ಹೆಣ್ಮಕ್ಳಿಗೆ ನೀವು ವರಮಹಾಲಕ್ಷ್ಮಿ ಅಂದ್ರೇ, ಆ ಹಬ್ಬ ಅಂತ ಅಂದ್ರೇ ಒಂದು ಸಂಭ್ರಮ. ಆ ಸಂಭ್ರಮದಲ್ಲಿ ಬಳೆನೂ ಕೂಡ ಒಂದು ದೊಡ್ಡ ಪಾತ್ರ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಹೂವಿನ ಬುಟ್ಟಿ. ಮತ್ತು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೈವೇದ್ಯಕ್ಕಾಗ್ಬೋದು ಈ ಥರ ಒಂದು ಡ್ರೈ ಫ್ರೂಟ್ಸು ಇದೇ ಇಡಬೇಕು ಅಂತ ಏನಿಲ್ಲ. ಡ್ರೈ ಫ್ರೂಟ್ಸು ತುಂಬ ಇಷ್ಟ ಲಕ್ಷ್ಮಿಗೆ ಅಂತ ಹೇಳ್ತಾರೆ. ಸೊ ಆ ಡ್ರೈ ಫ್ರೂಟನ್ನು ಕೂಡ ನಾನಿಲ್ಲಿ 5 ಥರದ್ದು ಇಟ್ಟಿದ್ದೆ. ಅದು ಮಧ್ಯೆ ನೀವು ಏನು ಅಂತ ಕೇಳ್ಬೋದು, ಅಲ್ಲಿ ಗಣೇಶನ ಇಟ್ಟಿದ್ದೀನಿ ಸ್ನೇಹಿತರೆ. ಪುಟ್ಟದಾಗಿ ಗಣೇಶನ್ನು ಕೂಡ ಇಟ್ಟಿದ್ದೀನಿ. ಕಾಮಾಕ್ಷಿ ದೀಪ, ಅದ್ರ ಜೊತೆ 2 ದೀಪಗಳು, ದೀಪಾಲೆ ಕಂಬಗಳು ಅಷ್ಟನ್ನು ಇಟ್ಟಿದ್ದೀನಿ. ಮತ್ತು ನಾನಿಲ್ಲಿ ಏನೆಲ್ಲ ತಿಂಡಿ ಐಟಮ್ಸ್ಗಳನ್ನೆಲ್ಲ ಜೋಡಿಸಿದ್ದೀನಿ ಅಲ್ವಾ, ಇದೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ನಾನು ಹೇಳ್ದಾಗೆ ವರಮಹಾಲಕ್ಷ್ಮಿ ಸೀರೀಸ್ ಅಂತ ಏನಿದೆ ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಎಲ್ಲ ರೆಸಿಪೀಸು ಕೂಡ ಇದೆ. ಕೊಬ್ಬರಿ ಮಿಠಾಯಿ, ರವೆ ಉಂಡೆ, ಮೈಸೂರು ಪಾಕು, ಕರ್ಜಿಕಾಯಿ, ಚಕ್ಲಿ, ಪ್ರತಿಯೊಂದು ರೆಸಿಪೀಸು ಇದೆ. ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದೀರಾ ಆ ವೀಡಿಯೋಸ್ಗಳನ್ನು. ಮತ್ತು ಯಾರಾದರೂ ಗಣೇಶನ ಹಬ್ಬಕ್ಕೆ ಏನಾದರೂ ಮಾಡಬೇಕು ನೈವೇದ್ಯಕ್ಕೆ ಅಂತ ಅನ್ನೋ ಹಾಗಿದ್ರೆ, ಅದಕ್ಕೂ ಮುಂಚೆ ಒಂದು ಸಲ ಈ ಒಂದು ವೀಡಿಯೋಸ್ಗಳನ್ನು ಚೆಕ್ ಮಾಡಿ. ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟು ಫೈನಲ್ ಆಯಿತು. ಸೊ ಇಲ್ಲಿ ನಾವೇನೀಗ ಲಕ್ಷ್ಮಿನ ನೋಡ್ತಾ ಇದ್ದೀವಿ ಅಲ್ವಾ, ಇಷ್ಟು ಡೆಕೋರೇಷನ್ ಎಲ್ಲ ಪೂರ್ತಿಯಾಗಿ ಈ ವರ್ಷ ನನ್ನ ಮಗಳೇ ಮಾಡಿದ್ದು. ಈ ಒಂದು ಸ್ಯಾರಿ, ದೇವರಿಗೆ ಸೀರೆ ಉಡಿಸಿದ್ದು ಕೂಡ ನನ್ನ ಮಗಳೇ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸ್ಯಾರಿನೂ ಅಷ್ಟೇ ಒಂದೇ ಸಲ ಅದನ್ನು ಡ್ರ್ಯಾಪ್ ಮಾಡಿಬಿಟ್ವಿ, ತುಂಬ ಚೆನ್ನಾಗಿ ಬಂತು. ಮತ್ತು ಹೂವುಗಳು ಜಾಸ್ತಿ ಹೆವಿ ಅನ್ನೋ ಥರ ನಾನೇನು ಹಾಕಿರಲಿಲ್ಲ ಸ್ನೇಹಿತರೆ. ಮತ್ತು ಈ ಒಂದು ಹಾರನ್ನು ಕೂಡ ಅಷ್ಟೇ ಮನೆಯಲ್ಲಿನೇ ಪ್ರಿಪೇರ್ ಮಾಡಿದ್ದು. ಮತ್ತು ಆ ಸೈಡ್ ಈ ಸೈಡು ದೀಪಾಲೆ ಕಂಬಗಳಿದೆ, ಅದಕ್ಕೆ ಸ್ವಲ್ಪ ದುಡ್ಡುಗಳನ್ನು ಇಟ್ಟಿದ್ದೀವಿ, ಜಾಸ್ತಿ ಇಡಬಾರ್ದು ಅಂತ ಹೇಳಿ. ಮತ್ತು ಮಧ್ಯದಲ್ಲಿ ಒಂದು ಅದು ಕಳಸ ಚೊಂಬು ಏನಿದೆ ಅಲ್ವಾ, ಅದರಲ್ಲಿ ಪೂರ್ತಿಯಾಗಿ ಕಾಯಿನ್ ಹಾಕಿ ಅದ್ರ ಮೇಲೆ ಲಕ್ಷ್ಮಿ ಮತ್ತು ವಿಷ್ಣು ಅವ್ರದ್ದು ವಿಗ್ರಹ ಇದೆ. ಲಕ್ಷ್ಮಿ ಒಬ್ಬರೇ ಇರೋದಿಲ್ಲ, ಮತ್ತು ಒಬ್ಬರೇ ಬರೋದಿಲ್ಲ, ಅವ್ರ ಜೊತೆ ವಿಷ್ಣು ಕೂಡ ಇರ್ತಾರೆ ಅಂತ ಅಂದ್ಬಿಟ್ಟು ಕೇಳೇ ಇರ್ತೀವಿ ನಾವು. ಯಾವುದೇ ಒಂದು ಲಕ್ಷ್ಮೀ ಪೂಜೆ ಮಾಡೋಕ್ಕೂ ಮುಂಚೆ ವಿಷ್ಣುವನ್ನು ಫಸ್ಟು ಬರಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಗಣಪತಿ ಅಂತ ಹೇಳ್ತಾರೆ. ಸೊ
ಗಣಪತಿನ ಪೂಜೆ ಮಾಡಿದ ಮೇಲೆ ನಾನು ನೆಕ್ಸ್ಟು ವಿಷ್ಣು ಮತ್ತು ಲಕ್ಷ್ಮೀದು ನಾನು ಹೇಳ್ದಾಗೆ ಇಲ್ಲಿ ಬೆಳ್ಳಿ ಚಂಬಲಿ ಇಟ್ಟಿದ್ದೀನಲ್ವ, ಅದ್ರ ತುಂಬನೂ ಕೂಡ ಕಾಯಿನ್ ಹಾಕಿ ಅದ್ರ ಮೇಲೆ ಆ ಒಂದು ವಿಗ್ರಹನ ಇಟ್ಟಿದ್ದೀನಿ. ಪುಟ್ಟದಾಗಿರೋ ಅಂಥದ್ದೇ, ಅದು ಬೆಳ್ಳಿದೇನಲ್ಲ, ಅದು ಪಂಚಲೋಹದ್ದು ಅಂತ ಹೇಳ್ತೀವಲ್ವ, ಅದರಲ್ಲಿ ಮಾಡಿಸಿರೋವಂಥದ್ದು. ನೋಡಿ ಕಾಣ್ತಾ ಇದೆ ಅಲ್ವಾ, ಚಿಕ್ಕದಾಗಿದೆ. ಅದಕ್ಕೆ ಫಸ್ಟು ಪೂಜೆ ಅರ್ಚನೆ ಏನಾದರೂ ಮಾಡೋದಿದ್ರೆ ಮಾಡಿಬಿಟ್ಟು ನೆಕ್ಸ್ಟು ಲಕ್ಷ್ಮಿಗೆ ಮಾಡೋ ಅಂಥದ್ದು. ಜಸ್ಟು ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು 2 ಪೈನಾಪಲ್ ಕೂಡ ಇಟ್ಟಿದ್ದೀನಿ. ಇಷ್ಟೇ ಸ್ನೇಹಿತರೆ, ಸಿಂಪಲಾಗಿ ತುಂಬ ಚೆನ್ನಾಗಿ ಆಗಿತ್ತು ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಹೇಳ್ದಾಗೆ ತುಂಬ ಚೆನ್ನಾಗಿ ಆಯಿತು ಹಬ್ಬ ಕೂಡ. ಮತ್ತು ಈ ಸಲ ರಿಟರ್ನ್ ಗಿಫ್ಟ್ ಅಂತ ಅಷ್ಟೊಂದು ಜಾಸ್ತಿ ಏನೂ ತೊಗೊಂಡು ಬರಲಿಲ್ಲ. ಚಿಕ್ಕದಾಗಿ ಒಂದು ಬಾಕ್ಸ್ ತೊಗೊಂಡು ಬಂದಿದ್ವಿ. ಸೊ ಬಾಕ್ಸನ್ನೇ ರಿಟರ್ನ್ ಗಿಫ್ಟಾಗಿ ಕೊಟ್ವಿ. ನೆಕ್ಸ್ಟ್ ಟೈಮು ಪ್ಲ್ಯಾನ್ ಮಾಡಿರ್ತೀವಿ ಇದೇ ರೀತಿಯಾಗಿ ಮಾಡಬೇಕು, ಏನಾದ್ರು ಡಿಫ್ರೆಂಟಾಗಿ ರಿಟರ್ನ್ ಗಿಫ್ಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದಾಗೋದೇ ಇಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಬಂದುಬಿಡುತ್ತೆ. ಈ ಸಲ ಅಂತೂ ಅದೇ ರೀತಿಯೇ ಆಗಿದ್ದು. ಈ ಸಲ ಏನೂ ಕೊಡೋದು ಬೇಡ, ಚೆನ್ನಾಗಿರೋದೊಂದು ಬ್ಲೌಸ್ ಪೀಸು ಅಥವಾ ಸ್ಯಾರಿ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಲಾಸ್ಟ್ ಮೂಮೆಂಟಲ್ಲಿ ಅದಾಗಲೇ ಇಲ್ಲ. ಆಮೇಲೆ ಹಾಗೆ ಹೇಗೆ ಕೊಡೋದು, ಬರೀ ಅರ್ಶಿನ ಕುಂಕುಮ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ತೊಗೊಂಡು ಬಂದು ಅದರಲ್ಲಿ ಕೊಟ್ವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಅಲಂಕಾರನ ಇಷ್ಟೇ ಸಿಂಪಲಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮನೆ ಲಕ್ಷ್ಮಿ ನಮಗೆ ಯಾವಾಗಲೂ ಚೆನ್ನಾಗೇ ಇರುತ್ತೆ ಮತ್ತು ಮುದ್ದಾಗಿನೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಲ್ವ. ಇದಕ್ಕೆ ನಾನೇನು ಲಕ್ಷ್ಮಿ ಮುಖೋಡಕ್ಕೆ ಎಲ್ಲ ಅಲಂಕಾರ ಮಾಡಿದ್ದೀನಲ್ವ, ಅದು ನಾನು ಸುಮಾರು ಅಲ್ಲೇ ಒಂದು 3 ಇಯರ್ಸ್ ಆಗಿದೆ ಸ್ನೇಹಿತರೆ. 3 ಇಯರ್ಸ್ಗೂ ಮುಂಚೆ ನಾನು ಮಾಡಿದ್ದಂಥದ್ದು. ಆ ವಿಡಿಯೋ ಬೇಕು ಅಂದರೆ ನಾನು ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಟೈಮ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಹತ್ರ ಝೂಮಲ್ಲಿ ಕಾಣ್ತಾ ಇದೆ ಅಲ್ವಾ, ನೋಡಿ ಕಾಯಿನು ಮತ್ತು ಅಲ್ಲಿ ವಿಷ್ಣು ಲಕ್ಷ್ಮಿ ಇರೋ ಅಂಥದ್ದು ಆ ರೀತಿಯಾಗಿ ಮಾಡಿರೋ ಅಂಥದ್ದು. ಮತ್ತು ಇಲ್ಲಿ ಸುಮ್ಮನೆ ಏನಕ್ಕೊಂದು ಬಟ್ಲಿಟ್ಟಿದ್ದೀರಾ ಅಂತ ಕೇಳ್ಬೋದು. ಅದರಲ್ಲಿ ನಾವು ಕೈಗೆ ದಾರ ಕಟ್ತೀವಿ ಅಲ್ವಾ, ಸೊ ಆ ದಾರ ಅದರೊಳಗಡೆ ಇಟ್ಟಿದ್ವಿ. ಅದು ತೊಗೊಂಡ್ಮೇಲೆ ಅದು ಎಂಟಿ ಕಾಣ್ತಾ ಇದೆ ಅಷ್ಟೇ ಸ್ನೇಹಿತರೆ, ಅದು ಬಿಟ್ಟು ಇನ್ನೇನೂ ಇಲ್ಲ. ಸಪ್ರೇಟಾಗಿ ಅಂತ ಏನು ನಾನು ಅಲ್ಲಿ ಇಟ್ಟಿರಲಿಲ್ಲ. ನೋಡಿ ಇದನ್ನು ನಾನು ಸ್ವೀಟೆಲ್ಲ ಜೋಡಿಸಿದ್ದೀನಲ್ವ, ಇದೆಲ್ಲ ವೈಟ್ ಮೆಟಲ್ದು ಬರುತ್ತೆ ಅಲ್ಲ, ಆ ಒಂದು ಪ್ಲೇಟ್ಸ್ಗಳು ಒಂದೇ ಥರ ಇರೋವಂಥದ್ದು. ಇದನ್ನು ಕೂಡ ಒಂದು ವರ್ಷ ನಾನು ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ದೆ ಸ್ನೇಹಿತರೆ. ಸೊ ಆ ಪ್ಲೇಟ್ಗಳನ್ನು ಉಳಿಸ್ಕೊಂಡಿದ್ದೆ ನಾನು, ಆ ಪ್ಲೇಟ್ಗಳು ಇರಲಿ ಅಂತ ಹೇಳಿಬಿಟ್ಟು. ಈ ಥರ ಹಿಂಗೆ ಡೆಕೋರೇಷನ್ಗೆ ಅದ್ರ ಮೇಲೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಜೋಡಿಸಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಆ ರೀತಿ ಮಾಡೋದ್ರಿಂದ ಒಂಥರ ನೋಡೋದಕ್ಕೂ ಒಂದೇ ಒಂದು ಯೂನಿಫಾರ್ಮಿಟಿ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ ಇತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಿಮಗೂ ಏನಾದರೂ ಸ್ವಲ್ಪ ಐಡಿಯಾಸ್ ಇದೆ ಈ ರೀತಿ ಮಾಡಬೇಕು ಅಂತ ಅನ್ನೋ ಆಗಿದ್ರೆ ನೀವು ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇನ್ನೇನಿಲ್ಲ, ಮಕ್ಕಳಿದ್ದಾರೆ ಅಂತಂದರೆ ಈ ಥರ ಲೈಟಿಂಗ್ಸನ್ನು ತುಂಬ ಇಷ್ಟಪಡ್ತಾರೆ. ಸೊ 2 ಕಲರಲ್ಲಿ ಇತ್ತು ಇದು ಲೈಟಿಂಗ್ಸು, 2 ಕೂಡ ಇಟ್ಕೊಂಡಿದ್ದೀನಿ, ಹಾಳಾಗಿಲ್ಲ. ಇದನ್ನು ತೊಗೊಂಡು ಅಲ್ಲೇ ಸುಮಾರು ಒಂದು 7 to 8 ಇಯರ್ಸ್ ಆಗಿದೆ. ತುಂಬ ಚೆನ್ನಾಗಿದೆ. ಇದು ಬ್ಯಾಂಗ್ಳೂರಲ್ಲಿ ತೊಗೊಂಡು ಬಂದಿದ್ದು, ತುಮಕೂರಲ್ಲಿ ಅಲ್ಲ. ಸೊ ತುಂಬ ಚೆನ್ನಾಗಿದೆ. ಸುಮಾರು ಜನ ಕೇಳ್ತಾ ಇರ್ತೀರಾ, ನೀವು ಕೈ ಕಾಲು ಅದೆಲ್ಲ ಏನಕ್ಕೆ ಲಕ್ಷ್ಮಿಗೆ ಇಡಲ್ಲ ಅಂತ ಹೇಳಿ. ಕೈ ಕಾಲು ಅದೆಲ್ಲ ಲಕ್ಷ್ಮಿಗೆ ಇಡಬಾರ್ದು ಅಂತ ಕೆಲವೊಬ್ಬರು ಹೇಳ್ತಾರೆ. ಬಟ್ ಅವ್ರು ಹೇಳಿದ ಎಕ್ಸ್ಪ್ಲನೇಷನ್ ಎಲ್ಲ ಏನಿತ್ತು ಅಂದರೆ ನನಗೂ ಹೌದಲ್ವಾ ಅನ್ನೋ ರೀತಿಯಾಗಿ ಇತ್ತು. ಸೊ ಅದಕ್ಕೆ ನಾನು ಹೊಸದಾಗಿ ತರಿಸಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಅವ್ರು ಹೇಳ್ದಾಗಿಂದ ನನಗೆ ಅದನ್ನು ಇಡಬೇಕು ಅಂತ ಮನಸ್ಸಿಗೆ ಬರಲಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಆ ವರ್ಷದಿಂದನೂ ಕೂಡ ಅದೇ ರೀತಿಯಾಗಿಯೇ ನಾನು ಮಾಮೂಲಿ ಏನು ಕೈ ಕಾಲು ಇಡ್ದಲೇ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದೆ ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವರ್ಷದ ವರಮಹಾಲಕ್ಷ್ಮಿ ವ್ಲಾಗ್ ಇಷ್ಟ ಆಗಿತ್ತು. ಬೇರೆ ವ್ಲಾಗನ್ನು ನನಗೆ ಮಾಡೋದಕ್ಕೆ ಆಗಲಿಲ್ಲ ಸ್ನೇಹಿತರೆ. ಸೊ ಅದಕ್ಕೇ ನಿಮ್ಮ ಹತ್ರ ಒಂದು ಕ್ಷಮೆ ಇರಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ ಥರ ಇದು ಯಾವುದಾದ್ರೂ ಒಂದು ವಿಡಿಯೋ ಬೇಕು ಪರ್ಟಿಕ್ಯುಲರ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಅಂದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.